ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಒರಿಸ್ಸಾದ ನಮ್ಮ ಟ್ರಿಪ್ಪಿನ 2ನೆಯ ದಿನ. ವಿಶಾಲವಾದ ಗದ್ದೆಗಳು, ಅಲ್ಲಿ ಮುಖ್ಯವಾದ ಆಹಾರವೇ ಭತ್ತ. ನಮ್ಮ ಊರಿನ ರಸ್ತೆ ಬದಿಯಲ್ಲಿ ಹೋದಾಗಿತ್ತು. ಇಂತಹ ಒಂದು ಊರು ನಮ್ಮ ಊರಿನ ಆಹಾರ ವಿಹಾರಕ್ಕೆ ಹತ್ತಿರವಿರುವಂತಹ ಒರಿಸ್ಸಾ. ಬಹಳ ಸ್ವಚ್ಛವಾದ ಚಂದವಾದ ಜನರಿರುವಂತಹ ಊರು. ಅಲ್ಲಿ ನಾವು ವಿಶ್ವ ಪ್ರಸಿದ್ಧವಾದಂತಹ ಸೂರ್ಯ ದೇವರಿಗೆ ಸಮರ್ಪಿತವಾದಂತಹ ಕೋನಾರ್ಕ್ ಸೂರ್ಯ ದೇವಾಲಯದ ಕಡೆಗೆ ಬಂದಿದ್ದೇವೆ. ಅತ್ಯಂತ ವಿಶಾಲವಾದ ಪುರಾತತ್ವ ಇಲಾಖೆಯ ಕೆಳಗೆ ಬರುವಂತಹ ಈ ಸುಂದರ ದೇವಾಲಯ, ಅದರ ಬಗ್ಗೆ ಒಂದು ಎಕ್ಸಿಬಿಷನ್ ವಿವರಣೆಯನ್ನು ಕೊಡುವಂತಹ ಒಂದು ಚಂದವಾದ ಮ್ಯೂಸಿಯಂ, ಅದನ್ನೆಲ್ಲ ಸುತ್ತಾಡುತ್ತಾ ಅದರ ಬಗ್ಗೆ ತುಂಬ ವಿಷಯವನ್ನು ತಿಳಿದುಕೊಂಡೆವು. ಕೋನಾರ್ಕ್ ಸೂರ್ಯನಾರಾಯಣ ದೇವರಿಗೆ ಸಂಬಂಧಪಟ್ಟಂತಹ 13ನೇ ಶತಮಾನದ ರಾಜ ನರಸಿಂಹದೇವ ನಿರ್ಮಿಸಿದ ಭವ್ಯ ವಾಸ್ತುಶಿಲ್ಪದ ಒಂದು ಕಲಾಕೃತಿಯಾಗಿದೆ. ಅಲ್ಲಿ ಇರುವಂತಹ ಸಮಯವನ್ನು ಪ್ರತಿನಿಧಿಸುವಂತಹ ಈ ಚಕ್ರದ ಒಂದು ಪ್ರತಿಕೃತಿ. ಹಾಗೆಯೇ ನೋಡಿ, ಕರಿ ಶಿಲೆಯಲ್ಲಿ ಮೂಡಿಸಿರುವಂತಹ ಬಾಲಸೂರ್ಯ, ಮಧ್ಯಾಹ್ನ ಪ್ರೌಢ ಸೂರ್ಯ, ಹಾಗೆಯೇ ಸಾಯಂಕಾಲದ ವೃದ್ಧ ಸೂರ್ಯ ಪ್ರತಿಮೆಗಳಲ್ಲಿರುವಂತಹ ವ್ಯತ್ಯಾಸಗಳು, ಅದರ ಬಗ್ಗೆ ವಿವರಗಳು ಬಹಳ ಅಚ್ಚುಕಟ್ಟಾಗಿ ಮ್ಯೂಸಿಯಂ ನಿರ್ಮಿಸಿ ಅದರಲ್ಲಿ ಈ ಸೂರ್ಯ ದೇವಾಲಯದ ಬಗ್ಗೆ ಇರುವಂತಹ ಎಲ್ಲ ವಿಶೇಷತೆಗಳನ್ನು ತಿಳಿಯಪಡಿಸುತ್ತಾರೆ. ಹಾಗೆಯೇ ಅಲ್ಲಿ ಕೆತ್ತಿರುವಂತಹ ಶಿಲ್ಪಗಳ ಪ್ರತಿಕೃತಿಗಳು ಅದು ಕೂಡ ಚೆನ್ನಾಗಿತ್ತು. ಹಾಗೆಯೇ ಅಲ್ಲೆಲ್ಲ ಸುತ್ತಾಡಿಕೊಂಡು ಸೂರ್ಯ ದೇವಾಲಯದ ಬಗ್ಗೆ ತಿಳಿದುಕೊಂಡು ಬಹಳ ಆನಂದಪಟ್ಟೆವು. ಈ ಒಂದು ಮ್ಯೂಸಿಯಮ್ಮಿನಲ್ಲಿ ಹೋಗಿ ಸೂರ್ಯ ದೇವಾಲಯದ ಬಗ್ಗೆ ತಿಳಿದುಕೊಂಡು ನಂತರ ನಾವು ನಿಜವಾದ ಕೋನಾರ್ಕ್ ಸೂರ್ಯ ದೇವಾಲಯಕ್ಕೆ ಹೋಗುವವರಿದ್ದೇವೆ. ಅಲ್ಲಿಯ ಪ್ರತಿ ಕಲಾಕೃತಿಯನ್ನು ಪ್ರತಿಕೃತಿ ಮಾಡಿಬಿಟ್ಟು ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮೆಚ್ಚುವಂತಹದ್ದು. ಹೀಗೆಯೇ ಸುತ್ತಾಡುತ್ತಾ ಈ ಸುಂದರ ವಿಶೇಷ ಪ್ರತಿನಿಧಿ ಕೋನಾರ್ಕ್ ಸೂರ್ಯ ದೇವಾಲಯದ ಒಂದು ಸುತ್ತಾಟ ನೋಡೋಣ ಬನ್ನಿ. वे थाली के बीच में हाथ डालते हैं, जिससे उनका हाथ जल जाता है। तब वो बूढ़ी औरत मुस्कुराकर कहती है, तुम तो शिवरी सांतरा की तरह बीच से भोजन उठाकर खा रहे हो। ये सुनकर शिवरी सांतरा को अपनी भूल का एहसास होता। ಭಾರತದ ಶಿಲ್ಪಕಲೆಯ ಮೇರು ಕೃತಿ ಎಂದು ಕರೆಯಲ್ಪಡುವಂತಹ ಕೋನಾರ್ಕ್ 800 ವರ್ಷಗಳ ಹಿಂದೆ ಚಂದ್ರಭಾಗಾ ನದಿಯ ದಂಡೆಯಲ್ಲಿ ಗಂಗರಸರಾದಂತಹ ರಾಜ ನರಸಿಂಹದೇವ ನಿರ್ಮಿಸಲು ಶುರು ಮಾಡಿದ್ದು. ಮುಂದೆ ಅವರ ಕುಟುಂಬಸ್ಥರು ಅದನ್ನು ಮುಂದುವರಿಸಿಕೊಂಡು ಬೃಹತ್ ಸೂರ್ಯ ದೇವಾಲಯದ ಒಂದು ಸೌಂದರ್ಯವನ್ನು ನೋಡೋಣ ಬನ್ನಿ. ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇದೀಗ ನಾವು ಕೋನಾರ್ಕ್ ಸೂರ್ಯ ದೇವಾಲಯದಲ್ಲಿದ್ದೇವೆ. ನೋಡಿ, ಅಲ್ಲಿಯ ಒಂದು ಸುಂದರ ಕಲಾಕೃತಿ ನಿಮಗಾಗಿ ತರುತ್ತಿದ್ದೇನೆ. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಭೇಟಿ ಕೊಡಿ. ಸೂರ್ಯ ದೇವಾಲಯದ ವಿವರವನ್ನು ಸರಿಯಾಗಿ ಕೇಳಿಕೊಳ್ಳಿ. ಸುಮಾರು 25 ಎಕರೆ ಪ್ರದೇಶದ ವಿಸ್ತಾರವಾದ ಆವರಣದಲ್ಲಿ ತಲೆ ಎತ್ತಿ ನಿಂತಿದೆ ಬೃಹತ್ ಕೋನಾರ್ಕ್ ದೇವಾಲಯ. ಸುಂದರವಾದ ಬೃಹದಾಕಾರವಾದ ಸೂರ್ಯದೇವನ ವಿಗ್ರಹವು ಗರ್ಭಗುಡಿಯಲ್ಲಿ ನೆಲದಿಂದ ಸುಮಾರು 3 ಅಡಿ ಎತ್ತರದಲ್ಲಿ ಯಾವುದೇ ಆಧಾರವಿಲ್ಲದೆ ಸ್ವಲ್ಪವೂ ಅಲುಗಾಡದೆ ಗಾಳಿಯಲ್ಲಿ ನಿಂತಿತ್ತು. ದಿನ ಬೆಳಗಾದರೆ ಸೂರ್ಯನ ಮೊದಲನೆಯ ಕಿರಣವು ಸೀದಾ ಗರ್ಭಗುಡಿಯಲ್ಲಿದ್ದ ಆ ಸೂರ್ಯದೇವನ ಮೇಲೆಯೇ ಬೀಳುತ್ತಿತ್ತು.
ರಾಜ ನರಸಿಂಹದೇವ ಸೂರ್ಯದೇವನಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಮೇಲೆದ್ದು ಕೊನಾರ್ಕ್ ದೇವಾಲಯದ ಗರ್ಭಗುಡಿಯಲ್ಲಿದ್ದ ಸೂರ್ಯದೇವನನ್ನು ಮತ್ತೊಮ್ಮೆ ಕಣ್ತುಂಬಿಸಿಕೊಂಡ. ಈಗ ಅವನಿಗೆ ದೃಷ್ಟಿದೋಷ ಸಂಪೂರ್ಣವಾಗಿ ಗುಣವಾಗಿತ್ತು. ಈ ಕೋನಾರ್ಕ್ ದೇವಾಲಯದ ಹಿನ್ನೆಲೆಯ ಕತೆ ಇದು. ಚಂದ್ರಭಾಗಾ ನದಿ ತೀರದಲ್ಲಿ ಮೊದಲಿನಿಂದಲೂ ಬಂದು ಸ್ನಾನ ಮಾಡಿ ಸೂರ್ಯನ ಆರಾಧನೆಯನ್ನು ಮಾಡಿ ತಮ್ಮ ಕುಷ್ಠರೋಗದಿಂದ ವಾಸಿಯಾಗಲು ವ್ರತವನ್ನು ಮಾಡುತ್ತಿದ್ದರಂತೆ. ಹೀಗೆ ವ್ರತ ಮಾಡಿದ ಕಥೆಯಲ್ಲಿ ಶ್ರೀಕೃಷ್ಣನ ಮಗನಾದ ಮೊಮ್ಮಗನಾದ ಸಾಂಬನು ಕೂಡ ಕುಷ್ಠರೋಗದಿಂದ ಇಲ್ಲಿಗೆ ಬಂದು ಪಾರಾಗಿದ್ದನು ಎಂಬುದು ಪುರಾಣದ ಕತೆ. ನಂತರ ಅಲ್ಲಿಯೇ ಅವನಿಗೆ ಸೂರ್ಯದೇವನ ವಿಗ್ರಹ ಸಿಕ್ಕಿತ್ತು. ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಮೊದಲಿಗೆ ಅಲ್ಲಿ ಸೂರ್ಯ ದೇವಾಲಯವನ್ನು ನಿರ್ಮಿಸಿದ ಎಂಬುದು ಪುರಾಣ ಕತೆ. ನಂತರ ನರಸಿಂಹದೇವ ಗಂಗರಸರಾದಂತಹ ನರಸಿಂಹದೇವ ದೃಷ್ಟಿದೋಷ ಉಂಟಾಗಿತ್ತು. ಅದಕ್ಕೆ ಪರಿಹಾರವಾಗಿ ಅವನು ಸೂರ್ಯ ಆರಾಧನೆಯನ್ನು ಮಾಡಲು ಸೂಚಿಸಲು. ಅದರಂತೆ ಶ್ರೀಕೃಷ್ಣನ ಮೊಮ್ಮಗ ಸಾಂಬ ಪ್ರತಿಷ್ಠಾಪಿಸಿದ ಈ ಸೂರ್ಯ ದೇವಾಲಯದಲ್ಲಿ ಸೂರ್ಯಾರಾಧನೆಯನ್ನು ಮಾಡುತ್ತಾನೆ. ಆಗ ಅವನಿಗಿದ್ದ ದೃಷ್ಟಿದೋಷ ಸಂಪೂರ್ಣವಾಗಿ ಗುಣವಾಗುತ್ತದೆ. ಆಗ ಅವನು ಶ್ರೀಕೃಷ್ಣನ ಮೊಮ್ಮಗ ಸಾಂಬ ನಿರ್ಮಿಸಿದ್ದ ಸೂರ್ಯದೇವನ ದೇವಸ್ಥಾನವನ್ನು ಬೃಹದಾಕಾರವಾಗಿ ಪುನರ್ನಿರ್ಮಿಸಿದನು ಎಂಬುದು ಇಲ್ಲಿಯ ಪ್ರಚಲಿತ ಕತೆ. ವಿವಿಧ ಕೋನಗಳಲ್ಲಿ ಸೂರ್ಯನ ಬೆಳಕುಗಳು ಬೀಳುವುದನ್ನು ಅಭ್ಯಸಿಸಿ ಖಗೋಳ ಶಾಸ್ತ್ರದ ಅಧ್ಯಯನ ಮಾಡಿ ಕಟ್ಟಿಸಿದಂತಹ ಈ ಸೂರ್ಯನ ದೇವಸ್ಥಾನ ಕೋನಾರ್ಕ್ ದೇವಸ್ಥಾನವಾಯಿತು. ಕೋನಾರ್ಕ್ ದೇವಾಲಯ 7 ಅಶ್ವಗಳು ಎಳೆಯುತ್ತಿರುವಂತೆ ತೋರುವಂತಹ ಈ ದೇವಾಲಯದಲ್ಲಿ 24 ಚಕ್ರಗಳು, 12 ಒಂದು ಬದಿ, 12 ಇನ್ನೊಂದು ಬದಿ. ಆ ಚಕ್ರಗಳು ನಮ್ಮ ಭಾರತದ ಧ್ವಜದಲ್ಲಿ ಇರುವಂತಹ ಚಕ್ರಗಳು. ಬನ್ನಿ ನೋಡೋಣ. ಈ ಕೋನಾರ್ಕ್ ದೇವಾಲಯ ಕಟ್ಟಿಸಿದ ಕಲ್ಲಿನಲ್ಲಿ ಕಬ್ಬಿಣದ ಅಂಶವಿದ್ದು ಅದರ ಒಂದು ಬಲದಿಂದಾಗಿ ಅಯಸ್ಕಾಂತ ರೂಪುಗೊಂಡು ಅದರಿಂದಾಗಿ ಸೂರ್ಯನ ವಿಗ್ರಹ ಗಾಳಿಯಲ್ಲಿ ತೇಲಿದಂತೆ ಕಾಣುತ್ತಿತ್ತು ಎಂಬುದು ಇಲ್ಲಿಯ ಕಥೆಯ ವಿಶೇಷ. ಈ ಸುಂದರವಾದ ಕಲ್ಲಿನಿಂದ ಮಾಡಿದಂತಹ ಕೆತ್ತನೆಯಿಂದ ಕೂಡಿದಂತಹ ಈ ಕೋನಾರ್ಕ್ ದೇವಾಲಯ ಯುನೆಸ್ಕೋದ ಒಂದು ವಿಶೇಷ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. सर ये सूर्य मंदिर के सामने राजा लोग को तीनों मूर्ति क्यों बनाया? ना राजा का नाम लेकर के तीनों मूर्ति बनाई। राजा का नाम होता गजपति नरसिंह। राजा का मैं गजपति बोला क्यों होता ना दुर्गा, दुर्गा का नाम होता ಈ ಕೋನಾರ್ಕ್ ದೇವಾಲಯವು 3 ಮುಖ್ಯ ಭಾಗಗಳಾಗಿದ್ದು ಮಂಟಪ, ಮಧ್ಯಭಾಗ ಮತ್ತು ಗೋಪುರವನ್ನು ಹೊಂದಿದೆ. ಈ ಮಧ್ಯಭಾಗ ಈಗ ಪಳೆಯುಳಿಕೆಯಾಗಿ ಅದರ ಅಡಿಪಾಯ ಮತ್ತು 1ನೇ ಅಂತಸ್ತು ಮಾತ್ರ ಇದೆ. ಆದರೆ ಗೋಪುರ ಸಾಧಾರಣ ಎತ್ತರವರೆಗೆ ಇನ್ನೂ ಕೂಡ ಸುಸ್ಥಿತಿಯಲ್ಲಿದೆ. ಆದರೆ ಈಗ ಪ್ರಸ್ತುತ ಇಲ್ಲಿ ಪೂಜೆ ನಡೆಯುತ್ತಿಲ್ಲ. ಇಲ್ಲಿಯ ಶಿಲ್ಪ ವೈಭವವನ್ನು ಮಾತ್ರ ಕಣ್ತುಂಬಿಸಿಕೊಳ್ಳಬಹುದು. ಪ್ರತಿ ಒಂದು ಕಲ್ಲು ಇಲ್ಲಿ ಕಥೆಯನ್ನು ಹೇಳುತ್ತದೆ. ಸುಂದರ ಕೆತ್ತನೆಗಳು ಅತ್ಯಂತ ಸೂಕ್ಷ್ಮ ತುಸುರಿಯಿಂದ ಕೂಡಿದ್ದು ಕಣ್ಮನ ತಣಿಸುವಂತಿದೆ. ಇದು ಅಲ್ಲದೆ ಅತ್ಯಂತ ಕರಾರುವಕ್ಕಾದ ಸಮಯದ ಗಣನೆಯನ್ನು ತಿಳಿಸುವಂತಹ 24 ಚಕ್ರಗಳು ಇದ್ದು ಇಡೀ ಗೋಪುರ ದೇವಾಲಯವೇ ರಥದ ರೂಪದಲ್ಲಿದೆ. आपका नीचे से ऊपर पर्यंत 128 प्रकार तो डांस का मूर्ति खोजेगा ये मंदिर का चारों तरफ. अब भी आप लोग को गलती कम करने से आपको फांसी और हो जाता कभी पनिशमेंट. हाथी का पैर से धोया जाए अभी फांसी तो पनिशमेंट. अच्छा ये 5 मंदिर. पहला भाग होता नाट्य मंडप, सेकंड पार्ट होता प्रार्थना मंदिर, इसके बाद होता मेन मंदिर. इनके पीछे आप 2 मंदिर है. सूर्य देवता का 2 पत्नी, एक छाया देवी, एक माया देवी. इनके 5 मंदिर बनाए राजा लोग. 1250 में कंप्लीट किया. 12 साल. तो 12 साल में मंदिर बनाया. वो लेबर लोग को सब खाना के लिए ये तरह छोटे बड़े
ये होता कुआं पानी लेने के लिए। जो घर पर दिखाया ये घर होता पत्थर रखने के लिए। हमने पर पत्थर के पढ़ाया ना वो होता सिल्वर का मसाला पीसने के लिए। मसाला पीसने के लिए ज़्यादा तक 12:38 ಇಂದ 12:50 ಎಲ್ಲ ಬರೋದು ಗೈಡಿನ ಮುಖಾಂತರ ಎಲ್ಲ ವಿಷಯನ್ನು ತಿಳಿಯುತ್ತಾ ಮೊದಲಿನ ಮಂಟಪದಲ್ಲಿ ಬಾಲ್ಯದ ಬಾಲಲೀಲೆಗಳು, ಮಧ್ಯದ ಮಂಟಪದ ಕೆತ್ತನೆಗಳು ಯುವಕರಿಗೆ ಸೂಕ್ತವಾದದ್ದು, ಮೂರನೆಯ ಮುಖ್ಯ ಗೋಪುರದಲ್ಲಿ ಗಣಿತಶಾಸ್ತ್ರ, ಹಾಗೆಯೇ ಸಮಯದ ಪರಿಜ್ಞಾನವನ್ನು ತಿಳಿಸುವಂತಹ ಅತ್ಯಂತ ಕಾರಾರುವಕ್ಕಾದ ವಿಜ್ಞಾನವನ್ನು ಹೊಂದಿರುವಂತಹ ಈ ಕೋನಾರ್ಕ್ ದೇವಾಲಯ ವಿಶ್ವದಲ್ಲಿಯೇ ಇನ್ನೆಲ್ಲೂ ಸಿಗದು. ಇದನ್ನು ಕಟ್ಟಲು ಎಷ್ಟೋ ಶಿಲ್ಪಿಗಳು ಬಹಳ ಕಷ್ಟಪಟ್ಟಿದ್ದಾರಂತೆ. ಇದರ ಒಂದು ಕಥೆಯ ಮುಖಾಂತರ ಒಂದು ಸಿನಿಮಾದಲ್ಲಿ ನಮಗೆ ತೋರಿಸಿದ್ದರು. ದೇವಾಲಯವನ್ನು ಕಟ್ಟುತ್ತಾ ಪೂರ್ಣಗೊಂಡ ಮೇಲೆ ಕಲಶವನ್ನು ಕೂರಿಸಲು ಸಾಧ್ಯವಾಗಲಿಲ್ಲವಂತೆ. ಆಗ ಶಿಲ್ಪಿಯೊಬ್ಬನ ಮಗ ಆಟವಾಡುತ್ತಾ ಆ ಕಲಶವನ್ನು ಹೇಗೆ ಇಡುವುದು ಎಂದು ತಿಳಿದುಕೊಂಡನಂತೆ. ಹಾಗೆಯೇ ಅವನು ಈ ಗೋಪುರದ ಮೇಲೆ ಹತ್ತಿ ಆ ಕಲಶವನ್ನು ಪ್ರತಿಷ್ಠಾಪನೆ ಮಾಡುತ್ತಾನಂತೆ. ಆಗ ಶಿಲ್ಪಿಗಳೆಲ್ಲ ನಮ್ಮಗಿಂತ ಸಣ್ಣ ಹುಡುಗ ಪ್ರತಿಷ್ಠಾಪನೆ ಮಾಡಿದ್ದು ಅರಸರಿಗೆ ಗೊತ್ತಾದರೆ ಅದು ತೊಂದರೆಯಾಗಬಹುದು ಎಂದು ಕಳವಳಪಟ್ಟರಂತೆ. ಹಾಗೆ ಕಳವಳಪಟ್ಟಾಗ ಆ ಹುಡುಗ ನನ್ನಿಂದಾಗಿ ಬೇರೆಯವರಿಗೆ ತೊಂದರೆಯಾಗಬಾರದು ಎಂದು ಆತ್ಮಾರ್ಪಣೆ ಮಾಡುತ್ತಾನೆ ಎಂಬುದು ಈ ಕೋನಾರ್ಕ್ ದೇವಾಲಯದ ಕಟ್ಟಡ ಕಟ್ಟುವಾಗ ಆದಂತಹ ಒಂದು ಉಪಕಥೆ ಇಲ್ಲಿ ನಮಗೆ ಗೈಡ್ ಹೇಳಿದರು. ನೋಡಿ, ಈಗ ನಿಮಗೆ ಕಾಣಬಹುದು ಈ ಸುಂದರ ಚಕ್ರಗಳ ಕೆತ್ತನೆ. ಈ ಚಕ್ರಗಳಲ್ಲಿ 24 ಇಂಥ ಚಕ್ರಗಳು, ಅದರಲ್ಲಿ 8 ಪ್ರಹಾರಗಳು, ಅದರ ಮಧ್ಯದಲ್ಲಿ ನಿಮಿಷ ಸೆಕೆಂಡುಗಳನ್ನು ತಿಳಿಸುವಂತಹ ಮುಳ್ಳುಗಳು ಗಡಿಯಾರದಲ್ಲಿ ಹೇಗಿದ್ದವೋ ಹಾಗೆ 800 ವರ್ಷಗಳ ಹಿಂದೆ ಆ ಬಿಂದುಗಳ ಮೇಲೆ ಬಿದ್ದಾಗ ಸಮಯ ಎಷ್ಟಾಗಬಹುದು ಎಂದು ಹೇಳುವಂತಹ ವಿಜ್ಞಾನ ಅಡಗಿತ್ತು. ಇದು ಈ ಕೋನಾರ್ಕ್ ದೇವಾಲಯದ ಅತ್ಯಂತ ಪ್ರಮುಖ ವಿಷಯ. ಈ ಕೋನಾರ್ಕ್ ದೇವಾಲಯವು ಆ್ಯಕ್ಚುಲಿ ಸ್ಯಾಂಡ್ ಸ್ಟೋನಿನಿಂದ, ಮರಳು ಮಿಶ್ರಿತ ಕಲ್ಲಿನಿಂದ ನಿರ್ಮಿಸಲಾಗಿದ್ದು, ಅದರಿಂದಾಗಿ ಗಾಳಿ ಮಳೆಯಿಂದಾಗಿ ಸ್ವಲ್ಪ ಅದರ ಕೆತ್ತನೆಗಳು ಕಮ್ಮಿಯಾಗಿದೆ. ಇಲ್ಲಿಯ ಪ್ರಮುಖ ಮೂರ್ತಿಗಳನ್ನು ದಕ್ಷಿಣ ಭಾರತದಿಂದ ತೆಗೆದುಕೊಂಡು ಹೋಗಲಾಗಿದೆ, ಗ್ರಾನೈಟ್ ಶಿಲೆಯನ್ನು ಉಪಯೋಗ ಮಾಡಲಾಗಿದೆ ಎಂದು ಆ ಎಕ್ಸಿಬಿಷನ್ ನಾವು ನೋಡಿ ಬಂದಿದ್ದೇವಲ್ಲ, ಇಲ್ಲಿಯೂ ನಮಗೆ ಗೈಡ್ ಹೇಳಿದರು. शादी होने का बारी में इनका हस्बैंड को आधा दर्जा खोल के इंतजार ವೇಟಿಂಗ್ अभी मोबाइल तो अभी वेटिंग ಮೊಬೈಲ್ 24 hours ವೇಟಿಂಗ್ इनको कैसे मालूम करेगा? ये जो बड़ा स्ट्रोक आपका दिखाया ना, ये बड़ा स्ट्रोक से ये बड़ा स्ट्रोक पर जो नीचे जो गुल्ली आपका दिखाया ना, ये होता है 60 गुल्ली। ठीक है, जाऊँगा। वो माया देवी का
वो अंतर क्या नहीं वो मेरे खड़ा है श्रवण कुमार ऊपर वाला देखिए जो बाइयां तरफ की मूर्तियां पे रखा है ना हाँ ऊपर वाला बाइयां तरफ हाँ वो छोटा ಈ ಸುಂದರ ಭವ್ಯ ಬೃಹದಾಕಾರದ ಕೋನಾರ್ಕ್ ಸೂರ್ಯ ದೇವಾಲಯ ಈಗ ಪಳೆಯುಳಿಕೆಯಾಗಿದೆ. ಇದರಲ್ಲಿ ಈಗ ದೇವರ ಪೂಜೆ ನಡೆಯುತ್ತಿಲ್ಲ, ಆದರೆ ಶಿಲ್ಪಕಲೆಯ ವಿಶ್ವವಿದ್ಯಾನಿಲಯವೇ ಇದೆ. ಇದೊಂದು ಸಂರಕ್ಷಿಸಿ ನೆನಪಿನಲ್ಲಿಟ್ಟು ಮುಂದಿನ ಜನಾಂಗಕ್ಕೆ ಪೀಳಿಗೆಗೆ ಕೊಡಬೇಕಾದಂತಹ ಎಷ್ಟೋ ವಿಷಯಗಳು ಈ ಸುಂದರ ಪ್ರದೇಶದಲ್ಲಿದೆ. ಇಲ್ಲಿಗೊಂದು ಭೇಟಿ ಕೊಡಲು ನಮಗೊಂದು ಅವಕಾಶ ಸಿಕ್ಕಿತ್ತು. ಅದನ್ನು ನಾವು ಮನಸೋ ಇಚ್ಛೆ ಅನುಭವಿಸಿದೆವು. ಬಹಳ ಇಷ್ಟವಾಯಿತು ನನಗೆ ಈ ಸೂರ್ಯ ದೇವಾಲಯದ ಕೋನಾರ್ಕ್ ಜಾಗದ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಕೇಳಿದೆವು, ತಿಳಿದುಕೊಂಡೆವು. ಹಾಗೆಯೇ ಇದನ್ನು ನಿಮಗಾಗಿ ವಿಡಿಯೋ ಬೇರೆ ಮಾಡಿ ತಂದಿದ್ದೇನೆ. ಎಲ್ಲರೂ ಕೊನೆ ತನಕ ನೋಡಿ. ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. जय ठीक है ಅಲ್ಲಿಯೇ ಹತ್ತಿರ ಚಂದ್ರಭಾಗಾ ಬೀಚ್, ಬಹಳ ಸುಂದರವಾದ ಸಮುದ್ರ ತೀರ. ಚಂದ್ರಭಾಗಾ ನದಿ ಬಂದು ಸಮುದ್ರಕ್ಕೆ ಸೇರುವಂತಹ ಜಾಗ. ಸಮುದ್ರ ತೀರದಲ್ಲಿಯೇ ಎಷ್ಟೋ ಕಿಲೋಮೀಟರ್ ರಸ್ತೆಯಲ್ಲಿ ಸಾಗಿ ಬಹಳ ಸುಂದರ ದೃಶ್ಯ ಉಂಟು ಮಾಡಿತ್ತು. ಅಲ್ಲಿ ಸಾಯಂಕಾಲದ ಒಂದು ಸೂರ್ಯಾಸ್ತ ನೋಡಲು ಸಿಗದಿದ್ದರೂ ಸಾಯಂಕಾಲದ ವಾತಾವರಣವನ್ನು ನಾವು ಮನಸೋ ಇಚ್ಛೆ ಎಂಜಾಯ್ ಮಾಡಿದೆವು. ಹಾಗೆ ಮುಂದೆ ನಮ್ಮ ಪ್ರಯಾಣ ಪುರಿ ಜಗನ್ನಾಥನ ಕಡೆಗೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಬರ್ಡ್ಸ್ ಪ್ರಪಂಚ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ರವಾಸಗಳೇ ಹಾಗೆ ನಮಗೆ ಮನೆಯ ನಮ್ಮ ನಿತ್ಯದ ಕೆಲಸದ ಚಿಂತೆಯಿಂದ ದೂರವಾಗಿ ಮನಸ್ಸು ಹಕ್ಕಿಯಂತೆ ಹಾರಾಡುತ್ತದೆ. ತುಂಬ ವಿಷಯಗಳು ಕಲಿಯಲು ಸಿಗುತ್ತದೆ. ನಮ್ಮ ಊರು ಹೇಗೆ, ನಮ್ಮ ಜನ ಹೇಗೆ, ಬೇರೆ ಊರಿನ ಪರಿಸರ ಹೇಗೆ, ಅಲ್ಲಿಯ ಕಷ್ಟ ಏನು, ಅಲ್ಲಿಯ ಸುಖ ಏನು, ಎಲ್ಲವನ್ನು ನೋಡಬೇಕಾದರೆ ನಾವು ಊರು ತಿರುಗಬೇಕು. ಊರು ತಿರುಗಿದರಷ್ಟೇ ನಮಗೆ ಇಂತಹ ವಿಷಯಗಳನ್ನು ನೋಡಲು ತಿಳಿಯಲು ಸಿಗುವಂಥದ್ದು. ನೋಡಿ, ಇದು ಭಾರತದ ಪೂರ್ವ ಕರಾವಳಿಯಲ್ಲಿ ಇರುವಂತಹದ್ದು ಒರಿಸ್ಸಾದ ಚಂದ್ರಭಾಗಾ ಬೀಚ್. ಅದೇ ನಮ್ಮ ಮಂಗಳೂರಿನಲ್ಲಿ ಸೂರ್ಯನ ಅಸ್ತವನ್ನು ನೋಡುವಂಥ ಅವಕಾಶವಿದೆ. ಆದರೆ ಪೂರ್ವ ಕರಾವಳಿಯಲ್ಲಿ ಸೂರ್ಯಾಸ್ತ ಸಿಗುವುದಿಲ್ಲ. ಸೂರ್ಯೋದಯ ಬೇಕಿದ್ದರೆ ನೋಡಬಹುದು, ಆದರೂ ಸೂರ್ಯಾಸ್ತದ ಹೊಂಗಿರಣ ಇಲ್ಲಿ ನೋಡಲು ಸಿಗುವುದಿಲ್ಲ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ಧನ್ಯವಾದಗಳು.